ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೀಕ್ಷಕರೇ, ಸುಮನ್ ಟಿವಿ ವಿಶೇಷಕ್ಕೆ ಸ್ವಾಗತ. ಕಳೆದ 2 ದಿನಗಳಿಂದ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ನಿಮಗೆ ಅರಿವಿರಬಹುದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿದ್ರೆ ಸಮಸ್ಯೆ ಇಲ್ಲ, ಈಗ ನಾನೇ ಹೇಳ್ತೀನಿ ಕೇಳಿ. ವೈಸಿಪಿ ಪಕ್ಷ ಇದೆಯಲ್ಲ, ಇದು ರಕ್ತ ಚರಿತ್ರೆಯ ಮೂಲಕವೇ ಉದಯವಾದ ಪಕ್ಷ. ಹೌದು, ನಿಮಗೆ ನೆನಪಿರಬಹುದು, ವೈಎಸ್ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಮೃತಪಟ್ಟರಲ್ಲ. ಆಗ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಎಂಬ ಕಾರಣಕ್ಕೆ ತಂದೆಯ ಪಾರ್ಥಿವ ಶರೀರದ ಮುಂದೆ ಉದಯವಾದ ರಾಜಕೀಯ ಪಕ್ಷವೇ ಈ ವೈಸಿಪಿ. ಇನ್ನು ತಂದೆಯ ಸಾವಿನ ಮನೆಯಲ್ಲಿ ಉದಯಿಸಿದ ವೈಸಿಪಿ ಪಕ್ಷ ಅಧಿಕಾರಕ್ಕೇರಿದ್ದು ಕೂಡ ಅದೇ ರಕ್ತ ಚರಿತ್ರೆಯ ಮೂಲಕವೇ. ವೈಎಸ್ ವಿವೇಕಾನಂದ ರೆಡ್ಡಿ ಎಂಬ ವೈಎಸ್ ರಾಜಶೇಖರ ರೆಡ್ಡಿಯವರ ಸಹೋದರನ ಕೊಲೆ ಜೊತೆಗೆ ಕೋಳಿ ಕತ್ತಿಯ ದಾಳಿಯ ಮೂಲಕ ಆಂಧ್ರ ಪ್ರದೇಶದಲ್ಲಿ ವೈಸಿಪಿ ಅಧಿಕಾರಕ್ಕೆ ಬರಲು ಕಾರಣವಾಯಿತು. ಆ ರಕ್ತ ಚರಿತ್ರೆಯ ಮೂಲಕ 175 ಶಾಸಕ ಸ್ಥಾನಗಳನ್ನು ಹೊಂದಿರುವ ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಬರೋಬ್ಬರಿ 151 ಶಾಸಕರನ್ನ ಗೆಲ್ಲುವ ಮೂಲಕ ವೈಸಿಪಿ 2019ರಲ್ಲಿ ಭರ್ಜರಿ ಗೆಲುವು ಸಾಧಿಸಿತು. ಹಾಗಾಗಿ ದಿವಂಗತ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿಯವರ ಪುತ್ರ ವೈಎಸ್ ಜಗನ್ಮೋಹನ್ ರೆಡ್ಡಿ ಎಂಬ ವ್ಯಕ್ತಿ ಮುಖ್ಯಮಂತ್ರಿಯಾದರು. 2019ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಕಲ್ಯಾಣ ಯೋಜನೆಗಳನ್ನು ಪ್ರಕಟಿಸಿ ಆಂಧ್ರ ಪ್ರದೇಶದ ಜನತೆಯ ಮನಗೆಲ್ಲುವಲ್ಲಿ ಜಗನ್ಮೋಹನ್ ರೆಡ್ಡಿ ಯಶಸ್ವಿಯಾಗಿದ್ದರು. ಹಾಗಾಗಿಯೇ 151 ಸ್ಥಾನಗಳಲ್ಲಿ ವೈಸಿಪಿ ಗೆಲುವು ಸಾಧಿಸಿತು. ಆದರೆ 5 ವರ್ಷ ಆಡಳಿತ ನಡೆಸಿದ ವೈಸಿಪಿ ಆಂಧ್ರ ಪ್ರದೇಶದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲವಾಯಿತು. ಉದ್ಯೋಗ ಸೃಷ್ಟಿಯ ಕಂಪನಿಗಳು ಆಂಧ್ರ ಪ್ರದೇಶದಿಂದ ಪೇರಿಕ್ಕಿದ್ವು. ಪರಿಣಾಮ ಆಂಧ್ರ ಪ್ರದೇಶದ ಅಭಿವೃದ್ಧಿಯಲ್ಲಿ ಮುಂದೆ ಸಾಗುವ ಬದಲು ಹಿಂದೆ ಸಾಗುವಂತಾಯಿತು. ಇದು ಇತಿಹಾಸ. ಇದೀಗ ಈ ಎಲ್ಲ ವಿಚಾರಗಳು ಯಾಕೆ ಅಂತೀರಾ? ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ಮುಂದೆ ನೀವೇ ನೋಡಿ. ನಂದಮುರಿ ಬಾಲಕೃಷ್ಣ ಅವರು ನಿಮಗೆ ಗೊತ್ತಿದ್ದಾರಲ್ವಾ? ಟಾಲಿವುಡ್ನ ಪ್ರಸಿದ್ಧ ನಟ, ಮಾಜಿ ಮುಖ್ಯಮಂತ್ರಿ ಹಾಗೂ ಪ್ರಸಿದ್ಧ ನಟ NT ರಾಮರಾವ್ ಅವರ ಪುತ್ರ ನಂದಮುರಿ ಬಾಲಕೃಷ್ಣ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿದ್ದಾರೆ. ಟಿಡಿಪಿ ಪಕ್ಷದ ಶಾಸಕರಾಗಿರುವ ಬಾಲಕೃಷ್ಣ 2 ದಿನಗಳ ಹಿಂದೆ ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ನಡೆದ ಎಪಿ ವಿಧಾನಸಭಾ ಸಮಾವೇಶದಲ್ಲಿ ಆಡಿದ ಒಂದು ಮಾತು ಇದೀಗ ಟಾಲಿವುಡ್ ಮತ್ತು ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ತೀವ್ರ ಬಿರುಗಾಳಿ ಎಬ್ಬಿಸಿದೆ. ಅವರು ಆಡಿದ ಮಾತು ಸೈಕೋ ಎಂಬ 2 ಪಕ್ಷದ ಮಾತು. నమస్కారం, నా పేరు మురళీగౌడ, కర్ణాటక పవన్ కళ్యాణ్ అభిమానుల రాష్ట్ర అధ్యక్షుడు. నిన్నటి రోజు అసెంబ్లీలో బాలకృష్ణ గారు చిరంజీవి గారి గురించి మాట్లాడిన రీతి కర్ణాటక తరఫున ఇంకా మేము ఖండిస్తున్నాం. బాలకృష్ణ గారు ఒకటి అర్థం చేసుకోవాలి, ఇదే చంద్రబాబు నాయుడు కుటుంబం ఆపదలో ఉన్నప్పుడు, ఇదే జైల్లో ఉన్నప్పుడు అప్పుడు అండగా నిలిచిన వ్యక్తి ఇదే చిరంజీవి గారు తమ్ముడు పవన్ కళ్యాణ్ గారు. ఇదే చిరంజీవి గారిని అవమానించాడని జగన్మోహన్ రెడ్డి 151 సీటు ఉన్న వాళ్ళని 11 సీట్లకి తెప్పించిన వ్యక్తి ఇదే చిరంజీవి గారు తమ్ముడు పవన్ కళ్యాణ్ గారు. ఇదే టీడీపీ పార్టీ కష్టంలో ఉన్నప్పుడు నేనున్నాను, చంద్రబాబు నాయుడు గారు ఇదే జైల్లో ఉన్నప్పుడు ఒక్కరు కూడా టీడీపీ ఒక్కరు కూడా రాలేదు. ఆ రోజు నేనున్నానని నిలబెట్టిన వ్యక్తి ఇదే చిరంజీవి గారు తమ్ముడు పవన్ కళ్యాణ్ గారు. ఈరోజు పదవి వచ్చింది కాబట్టి ఒక్కొక్కరు నోటికొచ్చినట్లు మాట్లాడితే ఇక్కడ ఊరికే ఉండేవాళ్ళు ఎవరూ లేదు. ఇప్పుడు దీనికి బాలకృష్ణ గారు మెగా కుటుంబ అభిమానులకి, జనసేన కార్యకర్తలకి, అభిమానులకి క్షమాపణ చెప్పాలి. లేకపోతే ఈ కూటమి ప్రభుత్వం మాకు అవసరం లేదని చెప్తున్నాం. ఇది మీరు వార్నింగ్ అనుకుంటారో లేకపోతే ఇంకొకటి అనుకుంటారో మాకు తెలియదు, కానీ ಕ್ಷಮಾಪಣ అనేది చెప్పాలి. ಆಂಧ್ರ ಪ್ರದೇಶ ವಿಧಾನಸಭಾ ಸಮಾವೇಶದಲ್ಲಿ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದ ವೇಳೆ ತೆಲುಗು ಚಿತ್ರಗಳ ಟಿಕೆಟ್ ಬೆಲೆಯನ್ನ ಹಿಗ್ಗಾಮುಗ್ಗಾ ಇಳಿಕೆ ಮಾಡಿದ್ರು. ಈ ವಿಚಾರವಾಗಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಲು ಘಟಾನುಘಟಿ ಸಿನಿ ತಾರೆಗಳೆಲ್ಲ ತೆರಳಿದ್ರು. ಈ ಸಂದರ್ಭದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಸೇರಿ ಅನೇಕ ತಾರೆಯರು ಜಗನ್ಮೋಹನ್ ರೆಡ್ಡಿಯವರ ಭೇಟಿಗೆ ಹೋದ್ರೆ ನಂದಮುರಿ ಬಾಲಕೃಷ್ಣ ಮಾತ್ರ ಶಾಸಕರಾಗಿ, ಟಾಲಿವುಡ್ ನಟನಾಗಿ ಜಗನ್ಮೋಹನ್ ರೆಡ್ಡಿ ಭೇಟಿಗೆ ಹೋಗಲೇ ಇಲ್ಲ. ಇದೇ ವಿಚಾರ ಆಂಧ್ರ ವಿಧಾನಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಎದ್ದು ನಿಂತ ನಂದಮುರಿ ಬಾಲಕೃಷ್ಣ, ಆಂಧ್ರ ಪ್ರದೇಶ ಈಗಿನ ಚಲನಚಿತ್ರೋದ್ಯಮ ಸಚಿವರಾದವರು ಅದೇ ತಪ್ಪು ಮುಂದುವರಿಸಿದ್ದಾರೆ.
ತಮ್ಮ ಹೆಸರನ್ನ 9ನೇ ಸ್ಥಾನದಲ್ಲಿ ದಾಖಲಿಸುವ ಮೂಲಕ ಹಿರಿಯ ನಟರಾಗಿರುವ ತಮಗೆ ಅಪಮಾನ ಎಸಗಿದ್ದಾರೆ. ಸೈಕೋ ಮಾಡಿದ ಕೆಲಸವನ್ನೇ ನಮ್ಮ ಸರ್ಕಾರದಲ್ಲಿಯೂ ಮುಂದುವರಿಸಲಾಗಿದೆ ಅಂತ ಹೇಳಿದ್ರು. ಇದೇ ಮಾತನ್ನ ತಿರುಚಿರುವ ವೈಸಿಪಿ ಸೋಷಿಯಲ್ ಮೀಡಿಯಾ ಬಾಲಕೃಷ್ಣ ಆಡಿದ ಮಾತುಗಳನ್ನ ಚಿರಂಜೀವಿ ವಿರುದ್ಧ ತಿರುಗಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಮೆಗಾಸ್ಟಾರ್ ಚಿರಂಜೀವಿ ಅವರನ್ನೇ ಬಾಲಕೃಷ್ಣ ಟೀಕೆ ಮಾಡಿದ್ದಾರೆ ಅಂತ ಸುದ್ದಿ ಹಬ್ಬಿಸುವ ಮೂಲಕ ಆಂಧ್ರಪ್ರದೇಶದಲ್ಲಿ ಪ್ರಬಲ ಸಮುದಾಯಗಳಾಗಿರುವ ಸಮುದಾಯಗಳ ನಡುವೆ ಕಿಚ್ಚು ಹಚ್ಚುವ ಮತ್ತು ಆ ಮೂಲಕ ಮುಂದಿನ ಚುನಾವಣೆಗಳಲ್ಲಿ ರಾಜಕೀಯ ಲಾಭ ಪಡೆಯುವ ಹುನ್ನಾರವನ್ನ ವೈಸಿಪಿ ಮಾಡಲು ಮುಂದಾಗಿದೆ. ಆಂಧ್ರಪ್ರದೇಶದಲ್ಲಿ ಸಮುದಾಯ ಪ್ರಬಲ ಸಮುದಾಯವಾಗಿದ್ದು, ಇದೇ ಸಮುದಾಯದ ಪವನ್ ಕಲ್ಯಾಣ್ ಪ್ರಸ್ತುತ ಆಂಧ್ರಪ್ರದೇಶದ ಎನ್ಡಿಎ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನು ಅದೇ ಆಂಧ್ರಪ್ರದೇಶದಲ್ಲಿ 2ನೇ ಪ್ರಬಲ ಸಮುದಾಯವಾಗಿರೋದು ಸಮುದಾಯ. ಇದೇ ಸಮುದಾಯದ ನಾರಾ ಚಂದ್ರಬಾಬು ನಾಯ್ಡು ಈಗ ಆಂಧ್ರಪ್ರದೇಶದ ಮುಖ್ಯಮಂತ್ರಿ. ಜನಸೇನಾ ಪಕ್ಷದ ಮೂಲಕ ಕಳೆದ 2024ರಲ್ಲಿ ಆಂಧ್ರಪ್ರದೇಶದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 21 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ ಪವನ್ ಕಲ್ಯಾಣ್ 21 ಸ್ಥಾನಗಳಲ್ಲಿಯೂ ಗೆಲ್ಲುವ ಮೂಲಕ ದಾಖಲೆ ನಿರ್ಮಿಸಿದ್ರು. ಇದೇ ಪವನ್ ಕಲ್ಯಾಣ್ ಅವರ ಸಹೋದರನೇ ಆಗಿರುವ ಮೆಗಾಸ್ಟಾರ್ ಚಿರಂಜೀವಿ ಅವರನ್ನೇ ಬಾಲಕೃಷ್ಣ ಟೀಕೆ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿದ್ರೆ ಇಡೀ ಕಾಪು ಸಮುದಾಯ ಕಮ್ಮು ಸಮುದಾಯದ ವಿರುದ್ಧ ತಿರುಗಿ ಬೀಳಲಿದೆ ಎಂಬುದು ವೈಸಿಪಿ ಆಲೋಚನೆಯಾಗಿದೆ. ಹಾಗಾಗಿಯೇ ಇದೀಗ ಬಾಲಕೃಷ್ಣ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಆಡಿದ ಮಾತುಗಳನ್ನ ಚಿರಂಜೀವಿ ಅವರತ್ತ ತಿರುಗಿಸುವ ಪ್ರಯತ್ನವನ್ನ ವೈಸಿಪಿ ಮಾಡುತ್ತಿದೆ ಎನ್ನಲಾಗ್ತಿದೆ. ಆದ್ರೆ ಈ ಹಿಂದೆ ವೈಸಿಪಿ ಸಚಿವ ಸಂಪುಟ ಸದಸ್ಯರಾಗಿದ್ದ ಕೋಡಾಲಿ ನಾನಿ, ಅಂಬಟಿ ರಾಂಬಾಬು, ಅನಿಲ್ ಕುಮಾರ್ ಯಾದವ್, ಆರ್.ಕೆ. ರೋಜಾ ಸೇರಿದಂತೆ ಹಲವರು ಮೆಗಾಸ್ಟಾರ್ ಚಿರಂಜೀವಿ ಸೇರಿದಂತೆ ಕಾಪು ಸಮುದಾಯದ ನಾಯಕರಾದ ಪವನ್ ಕಲ್ಯಾಣ್ ವಿರುದ್ಧ ಆಡಿದ ಮಾತುಗಳು, ಮಾಡಿದ ಕುತಂತ್ರಗಳು ತುಂಬಾ ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿರುವ ಆಂಧ್ರಪ್ರದೇಶದ ಜನತೆ ವೈಸಿಪಿ ಕುತಂತ್ರಗಳಿಗೆ ಕಿವಿಗೊಟ್ಟ ಹಾಗಿಲ್ಲ. ಹಾಗಾಗಿಯೇ ಜನಸೇನಾ ಮತ್ತು ಟಿಡಿಪಿ ನಡುವಿನ ಮೈತ್ರಿಗೆ ಯಾವುದೇ ಭಂಗ ಬಂದಿಲ್ಲ. ಸಮುದಾಯಗಳ ನಡುವೆ ಯಾವುದೇ ರೀತಿಯ ಮನಸ್ತಾಪವೂ ಹೊತ್ತಿಲ್ಲ. ಒಟ್ನಲ್ಲಿ ಜಾತಿಗಳ ನಡುವೆ ಕಿಚ್ಚು ಹಚ್ಚಿ ರಾಜಕೀಯ ಲಾಭ ಪಡೆಯುವ ಕುತಂತ್ರಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿಯೇ ನಡೀತಾ ಇದ್ದು, ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುವುದರಲ್ಲಿ ಅನುಮಾನ ಇಲ್ಲ. ಇಂತಹ ಕುತಂತ್ರಗಳಿಗೆ ಜನರು ಕಿವಿಗೊಡದೇ ಇರೋದೇ ಸಮಾಜಕ್ಕೆ ಉತ್ತಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.